ನಮಸ್ಕಾರ. ಕೇರಳ ಮೆಗಾ ಪಾಲಿಟಿಕ್ಸ್ 4 ಫ್ಯಾಕ್ಟರ್ಸ್ ಚರಿತ್ರೆ ಸೃಷ್ಟಿಸುತ್ತಾ? ಶಬರಿಮಲೆ ಪಾವಿತ್ರತೆ ರಕ್ಷಣೆ ಬಿಜೆಪಿಗೆ ವರವಾಗುತ್ತಾ? ಬಂಗಾರದ ಪಂಜರದಲ್ಲಿ ಸಿಕ್ಕಿಬಿದ್ದರ ಪಿಣರಾಯಿ ಬಿಜೆಪಿ ಮುಂದಿದೆಯಾ ಆ 8 ಟಾರ್ಗೆಟ್? ಮತದಾರರನ್ನ ಸೆಳೆಯಲು ಕಾಂಗ್ರೆಸ್ನಿಂದ ಮಾಸ್ಟರ್ ಪ್ಲಾನ್. ಆ ಒಂದು ಅಸ್ತ್ರವನ್ನೇ ಬಳಸಿಕೊಂಡ್ವ 3 ಪಕ್ಷಗಳು. ಇದೇ ಹೊತ್ತಿನ ಫೋಕಸ್ 18 ದೇವರ ನಾಡಿನ ಗೋಲ್ಡನ್ ವಾರ್. ಕೇರಳ ಮೆಗಾ ಪಾಲಿಟಿಕ್ಸ್ 4 ಫ್ಯಾಕ್ಟರ್ಸ್ ಚರಿತ್ರೆ ಸೃಷ್ಟಿಸುತ್ತಾ? ಶಬರಿಮಲೆ ಪಾವಿತ್ರತೆ ರಕ್ಷಣೆ ಬಿಜೆಪಿಗೆ ವರವಾಗುತ್ತಾ? ಬಂಗಾರದ ಪಂಜರದಲ್ಲಿ ಸಿಕ್ಕಿಬಿದ್ದರ ಪಿಣರಾಯಿ? ದೇವರ ನಾಡು ಕೇರಳದಲ್ಲಿ ಚುನಾವಣಾ ಕಣ ರಂಗೇರಿದೆ. ದಿನದಿಂದ ದಿನಕ್ಕೆ ಚುನಾವಣಾ ಪ್ರಚಾರ ಭರಾಟೆಯಿಂದ ಸಾಗ್ತಿದೆ. ಆಡಳಿತ ಹಾಗೂ ಪ್ರತಿಪಕ್ಷಗಳ ಚುನಾವಣಾ ತಂತ್ರಗಾರಿಕೆ ಭಾರಿ ಸದ್ದು ಮಾಡುತ್ತಿದೆ. ವಿರೋಧಿಗಳನ್ನ ಹೆಣೆಯಲು ಆಡಳಿತ ಪಕ್ಷ ದಾಳ ಹೂಡುತ್ತಿದ್ರೆ, ಆಡಳಿತ ಪಕ್ಷವನ್ನ ಕಟ್ಟಿಹಾಕಲು ವಿರೋಧಿಗಳು ರಣತಂತ್ರ ಹೂಡುತ್ತಿದ್ದಾರೆ. ಕೇರಳದ 140 ವಿಧಾನಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 6ರಂದು ಚುನಾವಣೆ ನಡೆಯಲಿದೆ. ಹೀಗಾಗಿ ಕೇರಳದ ಕದನದ ಬಗ್ಗೆ ದಿನದಿಂದ ದಿನಕ್ಕೆ ಕೇರಳದ ಮೆಗಾ ಪಾಲಿಟಿಕ್ಸ್ನಲ್ಲಿ ಆ 4 ಫ್ಯಾಕ್ಟರ್ ಚರಿತ್ರೆ ಸೃಷ್ಟಿಸುತ್ತಾ? ಕೇಸರಿ ಪಾಳ್ಯಕ್ಕೆ ಶಬರಿಮಲೆ ಪಾವಿತ್ರತೆ ರಕ್ಷಣೆ ವರವಾಗುತ್ತಾ? ಬಂಗಾರದ ಪಂಜರದಲ್ಲಿ ಪಿಣರಾಯಿ ವಿಜಯನ್ ಸಿಕ್ಕಿಬಿದ್ದಿದ್ದಾರೆ. ಗೋಲ್ಡನ್ ವಾರ್, ಕೇರಳದ ಕದನ ರಣತಂತ್ರ, ಆ 5 ಕ್ಷೇತ್ರ, ಆ 3 ಸೀಕ್ರೆಟ್ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಕೇರಳದ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷಗಳು ಯಾವೆಲ್ಲ ರೀತಿ ಸ್ಟ್ರಾಟಜಿ ರೂಪಿಸುತ್ತಿವೆ, ಯಾವೆಲ್ಲ ಅಂಶಗಳು ಕೇರಳದ ಕದನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತೆ, ಮತದಾನದ ಮೇಲೆ ಪ್ರಭಾವ ಬೀರುತ್ತೆ, ಇವೆಲ್ಲದರ ಬಗ್ಗೆನೂ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ಒಮ್ಮೆ ಕೇರಳದ ವಿಧಾನಸಭೆಯ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತೀವಿ. ಕೇರಳದ ವಿಧಾನಸಭೆಯಲ್ಲಿ 140 ಸ್ಥಾನಗಳಿದ್ದು 2016ರ ಚುನಾವಣೆಯಲ್ಲಿ ಎಡರಂಗ 91 ಸ್ಥಾನಗಳನ್ನು ಗೆದ್ದು ಬೀಗಿತ್ತು. ಸಿಪಿಐಎಂ 58 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿದ್ರೆ ಸಿಪಿಐ 19 ಸ್ಥಾನಗಳಲ್ಲಿ ಗೆದ್ದಿದೆ. ಹಾಗೂ ಇತರೆ ಪಕ್ಷಗಳು 14 ಸ್ಥಾನಗಳಲ್ಲಿ ಗೆಲುವು ಕಂಡಿವೆ. ಹಾಗೆ 2011ರ ವಿಧಾನಸಭಾ ಚುನಾವಣಾ ಫಲಿತಾಂಶವನ್ನು ನೋಡೋದಾದ್ರೆ 2011ರ ವಿಧಾನಸಭಾ ಚುನಾವಣೆಯಲ್ಲಿ ಸಿಪಿಐಎಂ 45 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿದ್ರೆ ಕಾಂಗ್ರೆಸ್ 38 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು. ಸಿಪಿಐ ಪಕ್ಷ 13 ಸ್ಥಾನಗಳಲ್ಲಿ ಮಾತ್ರ ಗೆದ್ದಿತ್ತು. 2011ರಲ್ಲಿ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್, ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ವಿರುದ್ಧ ಗೆಲುವಿನ ಮುಗುಳ್ನಗೆ ಬೀರಿತ್ತು. ಕೇರಳದಲ್ಲಿ ಈಗ ಪ್ರಸಕ್ತ ಎಡರಂಗ ಆಡಳಿತದ ಚುಕ್ಕಾಣಿ ಹಿಡಿದಿದೆ. ದೇವರ ನಾಡಿನಲ್ಲಿ ಒಮ್ಮೆ ಎಡರಂಗ ಅಧಿಕಾರ ವಹಿಸಿಕೊಂಡ್ರೆ ವೈಸ್ ವರ್ಷ ಮತ್ತೊಮ್ಮೆ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಅಧಿಕಾರ ವಹಿಸಿಕೊಳ್ಳುತ್ತೆ. ಕೇರಳ ಇವೆರಡೂ ಪಕ್ಷಗಳ ಭದ್ರಕೋಟೆಯಾಗಿದೆ. ಉಭಯ ಪಕ್ಷಗಳು ಇಲ್ಲಿ ಭದ್ರವಾಗಿ ಬೇರೂರಿವೆ. ಆದರೆ ಈ ಬಾರಿ ಕೇರಳದ ಚುನಾವಣೆ ಚಿತ್ರಣ ಬದಲಾಗಿದೆ. ಕಳೆದ 1-2 ವರ್ಷಗಳಿಂದ ಇಲ್ಲಿ ತಳಪಾಯವೇ ಇಲ್ಲದ ಬಿಜೆಪಿ ಕೂಡ ನಿಧಾನವಾಗಿ ಬೇರೂರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. 2 ಪ್ರಮುಖ ಪಕ್ಷಗಳಿಗೆ ಟಕ್ಕರ್ ಫೈಟ್ ಕೊಡೋದಕ್ಕೆ ತನ್ನದೇ ಆದ ಚುನಾವಣಾ ರಣತಂತ್ರ ರೂಪಿಸುತ್ತಿದೆ. ಹಾಗಾದ್ರೆ ಕಮಲಪಾಳಯ ಯಾವ ರೀತಿ ಕಾರ್ಯತಂತ್ರ ರೂಪಿಸುತ್ತಿದೆ? ಬಿಜೆಪಿಯ ಪ್ರಮುಖ ಟಾರ್ಗೆಟ್ ಯಾವುದು? ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಗಳೇನು ಅನ್ನೋದನ್ನ ಒಮ್ಮೆ ನೋಡೋಣ. ಶಬರಿಮಲೆ ಪಾವಿತ್ರತೆ ರಕ್ಷಣೆಗೆ ಬಿಜೆಪಿ ಅಭಯ. ಶಬರಿಮಲೆ ಕೇರಳದ ದಟ್ಟ ಕಾಡಿನ ನಡುವೆ ರಾರಾಜಿಸುತ್ತಿರುವ ದೇಗುಲ, ಭಕ್ತರ ಶ್ರದ್ಧಾ ಕೇಂದ್ರ. 41 ದಿನಗಳ ಕಾಲ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಕಠಿಣ ವೃತ ಮಾಡಿ ಅಯ್ಯಪ್ಪನ ಪೂಜೆ ಮಾಡ್ತಾರೆ. ಇಂಥ ಶ್ರದ್ಧಾ ಕೇಂದ್ರದಲ್ಲಿ ಶತಮಾನಗಳಿಂದಲೂ ಇಲ್ಲಿ ಒಂದು ಪದ್ಧತಿಯನ್ನ ಅನುಸರಿಸ್ತಾ ಬರಲಾಗಿತ್ತು. 10 ರಿಂದ 50 ವರ್ಷದ ಮಹಿಳೆಯರಿಗೆ ದೇವಾಲಯ ಪ್ರವೇಶಕ್ಕೆ ನಿಷೇಧ ಹೇರಲಾಗಿತ್ತು. ಇದೇ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಅನೇಕರು ಸಲ್ಲಿಸಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ಮಹಿಳೆಯರಿಗೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿ ತೀರ್ಪು ನೀಡಿತ್ತು. 10 ರಿಂದ 50 ವರ್ಷದ ಮಹಿಳೆಯರಿಗೂ ದೇವಾಲಯ ಪ್ರವೇಶಕ್ಕೆ ಸರ್ವೋಚ್ಚ ನ್ಯಾಯಾಲಯ ಗ್ರೀನ್ ಸಿಗ್ನಲ್ ನೀಡಿತ್ತು. ಸುಪ್ರೀಂ ಕೋರ್ಟ್ನ ಈ ತೀರ್ಪಿಗೆ ಅಯ್ಯಪ್ಪನ ಭಕ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದರು. ಸುಪ್ರೀಂ ಕೋರ್ಟ್ ಮಹಿಳೆಯರ ದೇಗುಲ ಪ್ರವೇಶಕ್ಕೆ ಅನುಮತಿ ನೀಡಿದ ಬೆನ್ನಲ್ಲೇ ಕೆಲ ಮಹಿಳೆಯರು ಅಯ್ಯಪ್ಪನ ದೇಗುಲವನ್ನ ಪ್ರವೇಶಿಸಿದ್ರು. ಈ ಪ್ರಕರಣ ದೇಶಾದ್ಯಂತ ಭಾರೀ ಸದ್ದು ಮಾಡಿತ್ತು. ವಿವಾದದ ಕಿಡಿಯನ್ನೇ ಹೊತ್ತಿಸಿತ್ತು. ಅಯ್ಯಪ್ಪನ ಭಕ್ತರನ್ನೇ ಕೆರಳುವಂತೆ ಮಾಡಿತ್ತು. ದೇಗುಲ ಪಾವಿತ್ರ ಕಾಪಾಡಲು ಕಾಯ್ದೆ ಜಾರಿಯಾಗುತ್ತಾ? ದೇಗುಲಕ್ಕೆ ಮಹಿಳೆಯರ ಪ್ರವೇಶವನ್ನ ಎಡರಂಗ, ಯುನೈಟೆಡ್ ಫ್ರಂಟ್ ಪಕ್ಷಗಳು ಸ್ವಾಗತಿಸಿದ್ವು. ಆದರೆ ಬಿಜೆಪಿ ಇದನ್ನ ವಿರೋಧಿಸಿತ್ತು. ಮಹಿಳೆಯರ ಪ್ರವೇಶ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ಕೂಡ ಮಾಡಿತ್ತು. ಮಹಿಳೆಯರ ಪ್ರವೇಶ ದೇವಸ್ಥಾನದ ಪಾವಿತ್ರತೆಯನ್ನ ಹಾಳು ಮಾಡುತ್ತೆ ಅಂತ ಬಿಜೆಪಿ ನಾಯಕರು ಪ್ರತಿಪಾದಿಸಿದ್ದರು. ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ನಂತರ ನಡೆದ ಬೆಳವಣಿಗೆಗಳಿಂದಾಗಿ ಕೇರಳದಲ್ಲಿ ನೆಲ ಭದ್ರಪಡಿಸಿಕೊಳ್ಳುತ್ತಿದೆ ಬಿಜೆಪಿ. ಈಗ ಇದೇ ವಿಚಾರವನ್ನೇ ದಾಳವನ್ನಾಗಿ ಬಳಸಿಕೊಂಡ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿಯೂ ಈ ಬಗ್ಗೆ ಉಲ್ಲೇಖಿಸಿದೆ. ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ರೆ ಪ್ರಸಿದ್ಧ ಶಬರಿಮಲೆ ದೇಗುಲದ ಪಾವಿತ್ರತೆ ಕಾಪಾಡುವುದಾಗಿ ಬಿಜೆಪಿ ಶಪಥ ತೊಟ್ಟಿದೆ. ಅಷ್ಟೇ ಅಲ್ಲ, ದೇವಾಲಯದ ಪಾವಿತ್ರತೆ ಕಾಪಾಡಲು ಕಾಯ್ದೆ ರೂಪಿಸುವುದಾಗಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿದೆ.
ಹಿಂದೂ ಭಕ್ತರ ಶ್ರದ್ಧಾ ಭಕ್ತಿಯನ್ನೇ ದಾಳವನ್ನಾಗಿ ಬಳಸಿಕೊಂಡ ಬಿಜೆಪಿ ಬಹುಮುಖ್ಯ ವಿಚಾರವನ್ನೇ ಟಾರ್ಗೆಟ್ ಮಾಡಿದೆ. ಶಬರಿಮಲೆಗೆ ಸಂಬಂಧಿಸಿ ಅಲ್ಲಿನ ನಂಬಿಕೆ ಹಾಗೂ ಸಂಪ್ರದಾಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ದೇಗುಲದ ಆಡಳಿತವನ್ನ ರಾಜಕೀಯ ಹಿಡಿತದಿಂದ ಮುಕ್ತಗೊಳಿಸಲಾಗುತ್ತೆ ಎಂದು ಪ್ರಣಾಳಿಕೆಯಲ್ಲಿ ಹೇಳಲಾಗಿದೆ. ಇದರ ಜೊತೆಗೆ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಹಲವು ಅಂಶಗಳನ್ನು ಉಲ್ಲೇಖಿಸಿದೆ. ಪ್ರತಿ ಕುಟುಂಬದಲ್ಲಿ ಒಬ್ಬರಿಗೆ ಉದ್ಯೋಗದ ಭರವಸೆ ನೀಡಲಾಗಿದೆ. ಕೇರಳದಲ್ಲಿ ಹೆಚ್ಚಾಗಿ ಚಾಲ್ತಿಯಲ್ಲಿರೋ ಲವ್ ಜಿಹಾದ್ ವಿರುದ್ಧ ಕಾಯ್ದೆ ಜಾರಿ ಮಾಡಲು ಭರವಸೆ ನೀಡಿದೆ. ಈಗಿರುವ 1,600 ರೂಪಾಯಿ ಸಾಮಾಜಿಕ ಪಿಂಚಣಿಯನ್ನ 3,500 ರೂಪಾಯಿಗೆ ಏರಿಕೆ ಮಾಡುವುದು, ಎಲ್ಲರಿಗೂ ಮನೆ, ನೀರು, ವಿದ್ಯುತ್ ಸೌಲಭ್ಯ ಒದಗಿಸುವುದು, ಎಲ್ಲಾ ಬಿಪಿಎಲ್ ಕುಟುಂಬಕ್ಕೆ 6 ಉಚಿತ LPG ನೀಡುವುದು, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡುವ ಭರವಸೆ, ಹಾಗೆ ಭೂರಹಿತ SC/ST ಕುಟುಂಬಕ್ಕೆ ತಲಾ 5 ಎಕರೆ ಕೃಷಿ ಭೂಮಿ ಒದಗಿಸಲು ಚಿಂತನೆ ನಡೆಸುತ್ತಿದೆ. ಉಗ್ರವಾದ ಹಾಗೂ ರಾಜಕೀಯ ಹತ್ಯೆ ಮುಕ್ತ ಕೇರಳ ನಿರ್ಮಾಣ ಮಾಡಲು ಬಿಜೆಪಿ ಭರವಸೆ ನೀಡಿದೆ. ಇದು ಬಿಜೆಪಿಯ ಪ್ರಣಾಳಿಕೆಯಾದ್ರೆ ಈಗ ಅಧಿಕಾರದಲ್ಲಿರುವ LDF ಕೂಡ ತನ್ನ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದೆ. ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರದ ಬಗ್ಗೆ ಜನ ಮೆಚ್ಚುಗೆ ಕೂಡ ವ್ಯಕ್ತಪಡಿಸುತ್ತಾರೆ. ಇಲ್ಲಿನ ಜನ ವಿಜಯನ್ ಅವರನ್ನ ಕ್ಯಾಪ್ಟನ್ ಅಂತಾನೆ ಪ್ರೀತಿಯಿಂದ ಕರೀತಾರೆ. ಸಿಎಂ ಪಿಣರಾಯಿ ವಿಜಯನ್ ಕೊಚ್ಚಿನ್ ಮೆಟ್ರೋ, ಕಣ್ಣೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿರ್ಮಾಣ ಮಾಡಿಸಿದ್ದಾರೆ. ಉಮನ್ ಚಾಂಡಿ ಸಿಎಂ ಆಗಿದ್ದಾಗಲೇ ಈ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಲಾಗಿತ್ತು. ಆದರೆ ಪಿಣರಾಯಿ ವಿಜಯನ್ ಈ ಯೋಜನೆಯನ್ನ ಸಂಪೂರ್ಣಗೊಳಿಸಿದ್ದಾರೆ. ತಮ್ಮ ಮತದಾರರನ್ನ ಹಿಡಿದಿಟ್ಟುಕೊಳ್ಳಲು LDF ಸರ್ಕಾರ ಚುನಾವಣಾ ಪ್ರಣಾಳಿಕೆ ರಿಲೀಸ್ ಮಾಡಿದೆ. ಅವುಗಳು ಯಾವುದು ಅನ್ನೋದನ್ನ ಒಮ್ಮೆ ನೋಡೋಣ. 1 ಲಕ್ಷ ಜನರಿಗೆ ಹೊಸ ಉದ್ಯೋಗ ಕಲ್ಪಿಸುವ ಭರವಸೆ ನೀಡಿದೆ LDF. ಹಾಗೆ ಕಲ್ಯಾಣ ಪಿಂಚಣಿಯನ್ನ ಹಂತ ಹಂತವಾಗಿ 2,500 ರೂಪಾಯಿಗೆ ಏರಿಕೆ ಮಾಡುವುದು. ಗೃಹಿಣಿಯರಿಗೂ ಪಿಂಚಣಿ ನೀಡುವ ಭರವಸೆ ನೀಡಲಾಗಿದೆ. 60,000 ಕೋಟಿ ಮೌಲ್ಯದ ಅಭಿವೃದ್ಧಿ ಯೋಜನೆಗೆ ಒತ್ತು. ಕರಾವಳಿ ಪ್ರದೇಶದ ಅಭಿವೃದ್ಧಿಗೆ 5,000 ಕೋಟಿ ಮೊತ್ತದ ಪ್ಯಾಕೇಜ್. ಹಾಗೆ 5 ವರ್ಷಗಳಲ್ಲಿ 10,000 ಕೋಟಿ ಹೂಡಿಕೆ ತರಲಾಗುವುದು. 1,500 ಸ್ಟಾರ್ಟ್ಅಪ್ ಆರಂಭಿಸಲಾಗುವುದು. ಹಾಗೂ ಪ್ರಮುಖವಾಗಿ ಬಡತನ ನಿರ್ಮೂಲನೆಗೆ ಒತ್ತು ನೀಡುವುದು LDFನ ಪ್ರಮುಖ ಪ್ರಣಾಳಿಕೆಗಳು. ಇನ್ನೊಂದು, UDF ನೇತೃತ್ವದಲ್ಲಿರೋ ಕಾಂಗ್ರೆಸ್ ಕೂಡ ಮತದಾರರನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡ್ತಿದೆ. ಕೇರಳದಲ್ಲಿ ಕೈಪಾಳೆಯ ಉತ್ತಮ ಸಾಮರ್ಥ್ಯ ಹೊಂದಿದೆ. UDF ಜೊತೆ ಕೈಜೋಡಿಸಿ ಅನೇಕ ಬಾರಿ ಸರ್ಕಾರ ಕೂಡ ರಚಿಸಿದೆ. ಇನ್ನು ಈ ಬಾರಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನವನ್ನ ತೋರಲೇಬೇಕು. ಕೈಪಾಳೆಯಕ್ಕೆ ಈ ಚುನಾವಣೆ ಪ್ರತಿಷ್ಠೆಯ ಸಮರ ಕೂಡ ಹೌದು. ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿ ಕೇರಳದ ವಯನಾಡಿನಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಕೇರಳದಲ್ಲಿ ಭರ್ಜರಿ ಚುನಾವಣಾ ಪ್ರಚಾರ, ರೋಡ್ ಶೋ, ಮೆಗಾ ರ್ಯಾಲಿಗಳನ್ನು ನಡೆಸಿದ್ದಾರೆ. ಮತದಾರರನ್ನ ಸೆಳೆಯೋದಕ್ಕೆ ರಣತಂತ್ರವನ್ನ ರೂಪಿಸಿದೆ ಕೈಪಾಳೆಯ. ಈಗಾಗಲೇ ಕಾಂಗ್ರೆಸ್ ತನ್ನ 84 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದು, ಮಾಜಿ ಸಿಎಂ ಉಮನ್ ಚಾಂಡಿ ಕಾಂಗ್ರೆಸ್ನ ಮುಖವಾಣಿಯಾಗಿದ್ದಾರೆ. ಪುತುಪಲ್ಲಿಯಿಂದ ಉಮನ್ ಚಾಂಡಿ ಕಳೆದ 50 ವರ್ಷಗಳಿಂದ ಸ್ಪರ್ಧಿಸುತ್ತಿದ್ದಾರೆ. ಈ ಬಾರಿಯೂ ಇದೇ ಕ್ಷೇತ್ರದಿಂದಲೇ ಚಾಂಡಿ ಸ್ಪರ್ಧಿಸಲಿದ್ದು 11ನೇ ಬಾರಿ ಅಖಾಡಕ್ಕೆ ಇಳಿಯಲಿದ್ದಾರೆ. ಇನ್ನು ಕಾಂಗ್ರೆಸ್ ಕೂಡ ಮತದಾರರನ್ನ ಸೆಳೆಯಲು ಹಿಂದೆ ಬಿದ್ದಿಲ್ಲ. ಕೈಪಾಳೆಯ ಕೂಡ ತನ್ನ ಪ್ರಣಾಳಿಕೆ ರಿಲೀಸ್ ಮಾಡಿದ್ದು ನ್ಯಾಯ ಎಂಬ ಸ್ಕೀಮ್ ಬಗ್ಗೆ ಹೆಚ್ಚು ಒತ್ತು ನೀಡಿದೆ. ನ್ಯಾಯ ಸ್ಕೀಮ್ಗೆ ಚಾಲನೆ ಕೊಡಲು ಮುಂದಾದ ಕಾಂಗ್ರೆಸ್ ಫಲಾನುಭವಿಗಳ ಖಾತೆಗೆ ವರ್ಷಕ್ಕೆ 72,000 ರೂಪಾಯಿ ಬೀಳುತ್ತಾ. ನ್ಯಾಯ ಅಂದ್ರೆ ನ್ಯೂನತಮ ಆಯ್ ಯೋಜನೆ ಅಂತ. ಈ ಯೋಜನೆಯ ಅಡಿಯಲ್ಲಿ ಕನಿಷ್ಠ ತಲಾ ಆದಾಯ ಗ್ಯಾರಂಟಿ ಸ್ಕೀಮ್ ಜಾರಿಗೊಳಿಸಲಾಗುವುದು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಈ ಸ್ಕೀಮ್ ಅಡಿಯಲ್ಲಿ ಫಲಾನುಭವಿಗಳ ಖಾತೆಗೆ ಪ್ರತಿ ವರ್ಷಕ್ಕೆ 72,000 ರೂಪಾಯಿ ಬಂದು ಬೀಳಲಿದೆ. ಒಂದು ವೇಳೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ಯೋಜನೆಯನ್ನೇ ಜಾರಿಗೊಳಿಸಿಯೇ ಸಿದ್ಧ ಅಂತ ರಾಹುಲ್ ಗಾಂಧಿ ಭರವಸೆ ನೀಡಿದ್ದಾರೆ. ಒಂದು ವೇಳೆ ಈ ಯೋಜನೆ ಕೇರಳದಲ್ಲಿ ಸಫಲವಾದ್ರೆ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಿವೆಯೋ ಅಲ್ಲೆಲ್ಲ ಈ ಯೋಜನೆ ಜಾರಿಗೊಳಿಸಲಾಗುವುದು ಅಂತ. ಇಲ್ಲಿ ನೀವು ಒಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿ. 3 ಪಕ್ಷಗಳು ಕೂಡ ಉದ್ಯೋಗಕ್ಕೆ ಹಾಗೂ ಹಣ ಸಂಪಾದನೆಗೆ ಹೆಚ್ಚು ಒತ್ತು ನೀಡಿವೆ. ಇದೆಲ್ಲ ಪಕ್ಷಗಳ ಸ್ಟ್ರಾಟಜಿ ಆದ್ರೆ ಇನ್ನೊಂದು ಕಡೆ ಕೇರಳ ಚುನಾವಣೆಯಲ್ಲಿ ಹಲವು ಅಂಶಗಳು ಪ್ರಭಾವ ಬೀರಲಿವೆ. ಹಲವು ಫ್ಯಾಕ್ಟರ್ಗಳು ಚರಿತ್ರೆಯನ್ನೇ ಸೃಷ್ಟಿಸಲಿವೆ ಅಂತ ಹೇಳಲಾಗುತ್ತೆ. ಕೇರಳದ ಚುನಾವಣೆಯಲ್ಲಿ ಹಲವು ಅಂಶಗಳು ಪ್ರಭಾವ ಬೀರಲಿವೆ. ಕೋವಿಡ್ ನಿರ್ವಹಣೆ ಸರ್ಕಾರಕ್ಕೆ ಪಾಸಿಟಿವ್, ನೆಗೆಟಿವ್ ಎರಡೂ ಆಗಲಿದೆ. ಕಾಂಗ್ರೆಸ್ ಲೋಕಸಮರದಲ್ಲಿ ಜಯಭೇರಿ ಬಾರಿಸಿತ್ತು. ಇತ್ತ ಬಿಜೆಪಿ ದಿನದಿಂದ ದಿನಕ್ಕೆ ತನ್ನ ವೋಟ್ ಶೇರ್ ಹೆಚ್ಚು ಮಾಡಿಕೊಳ್ತಿದೆ. ಇವೆಲ್ಲದರ ಬಗ್ಗೆನೂ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಹವಾ ಬೀರಲಿವೆ. ಕೊರೋನಾ ನಿರ್ವಹಣೆ, ಜನ ಕಲ್ಯಾಣ ಯೋಜನೆಗಳು ವಿಜಯನ್ ಸರ್ಕಾರದ ಕೈ ಹಿಡಿಯುತ್ತಾ? ರಾಹುಲ್ ನೇತೃತ್ವದಲ್ಲಿ ಮತ್ತೊಮ್ಮೆ UDF ಗೆಲುವಿನ ನಗೆ ಬೀರುತ್ತಾ? ಇವೆಲ್ಲದರ ಬಗ್ಗೆ ಜೊತೆಗೆ ಈಗ ಕೇರಳದಲ್ಲೂ ಕೊರೋನಾ ಹಾವಳಿ ಮಿತಿಮೀರಿ ಏರಿಕೆ ಆಗ್ತಿದೆ. ಇದು ಸರ್ಕಾರಕ್ಕೆ ಡ್ರಾಬ್ಯಾಕ್ ಆಗಬಹುದು. LDF ಸರ್ಕಾರ ಹಲವು ಜನಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ.
ನಿರ್ದಿಷ್ಟ ಸಮಯದಲ್ಲಿ ಸರ್ಕಾರ ಯೋಜನೆಗಳನ್ನ ಜಾರಿಗೆ ತಂದಿದೆ. ಕೊರೋನಾ ಟೈಮ್ನಲ್ಲಿ ಜನರಿಗೆ ಆಹಾರ ಪೂರೈಕೆ ಮಾಡಲಾಗ್ತಿತ್ತು, ಅದನ್ನ ಈಗಲೂ ಮುಂದುವರಿಸಿಕೊಂಡು ಹೋಗಲಾಗ್ತಿದೆ. ಸಂಬಳ ಮತ್ತು ನಿವೃತ್ತಿ ಪಿಂಚಣಿಯನ್ನ ಹೆಚ್ಚಿಸಲಾಗಿದೆ. ಹಾಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಎಲ್ಡಿಎಫ್ ಉತ್ತಮವಾಗಿ ಪರ್ಫಾರ್ಮ್ ಮಾಡಿದ್ದು ಜಯಭೇರಿ ಬಾರಿಸಿತ್ತು. ವಿಧಾನಸಭಾ ಚುನಾವಣೆ ಸನಿಹದಲ್ಲೇ ಈ ಗೆಲುವು ಎಡರಂಗದ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದೆ. ಕೆಲವೊಂದು ವಿಚಾರಗಳು ಸರ್ಕಾರಕ್ಕೆ ಪಾಸಿಟಿವ್ ಆಗಿದ್ರೆ ಇನ್ನು ಕೆಲವು ವಿಚಾರಗಳು ಸರ್ಕಾರಕ್ಕೆ ತೊಡಗುಂಟು ಮಾಡಬಹುದು. ಪಿಣರಾಯಿ ವಿಜಯನ್ ಸರ್ಕಾರ ಯಾವ ರೀತಿ ಅಭಿವೃದ್ಧಿಗೆ ಹೆಚ್ಚು ಮನ್ನಣೆ ಕೊಟ್ಟಿದೆಯೋ ಹಾಗೆ ವಿವಾದದ ಸುಳಿಯಲ್ಲೂ ಸಿಲುಕಿದೆ. ಗೋಲ್ಡ್ ಸ್ಮಗ್ಲಿಂಗ್, ಡಾಲರ್ ಸ್ಮಗ್ಲಿಂಗ್, ಲೈಫ್ ಮಿಷನ್ ಅಕ್ರಮಗಳು, ಸಾರಾಯಿ ಅಕ್ರಮ, ಸ್ಪ್ರಿಂಕ್ಲರ್ ಒಪ್ಪಂದ, ಪ್ರವಾಹ ಪರಿಹಾರ ನಿಧಿಗಳ ದುರುಪಯೋಗ, ಸಿಎಜಿ ರಿಪೋರ್ಟ್ ಲೀಕ್ ಸೇರಿದಂತೆ ಸಾಲು ಸಾಲು ವಿವಾದಗಳು ಪಿಣರಾಯಿ ಸರ್ಕಾರಕ್ಕೆ ಸಂಕಷ್ಟ ತಂದೊಡ್ಡಲಿದೆ. ಉದ್ಯೋಗಾಕಾಂಕ್ಷಿಗಳು ಸರ್ಕಾರದ ವಿರುದ್ಧ ಸಮರ ಸಾರಿದ್ದು ಕಳೆದ ಕೆಲವು ತಿಂಗಳಿನಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ. ಆದರೆ ಪಿಎಸ್ಸಿ ರ್ಯಾಂಕ್ ಹೋಲ್ಡರ್ಗಳ ಜೊತೆ ಪಿಣರಾಯಿ ವಿಜಯನ್ ನೇರವಾಗಿ ಮಾತುಕತೆ ನಡೆಸೋದಕ್ಕೂ ಮನಸ್ಸು ಮಾಡುತ್ತಿಲ್ಲ. ಇವೆಲ್ಲ ಎಡರಂಗದ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗ್ಬಿಟ್ಟಿದೆ. ಇನ್ನೊಂದು ಕಡೆ ಯುಡಿಎಫ್ ರಾಹುಲ್ ಗಾಂಧಿಯವರ ಎರಡನೇ ಅಲೆಯ ನಿರೀಕ್ಷೆಯಲ್ಲಿದೆ. ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲು ಕಂಡ್ರು ಕೇರಳದಲ್ಲಿ ಉತ್ತಮ ಸಾಧನೆ ಮಾಡಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ 20 ಕ್ಷೇತ್ರಗಳಲ್ಲಿ 19 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿತ್ತು. ಎಲ್ಡಿಎಫ್ ಕೇವಲ ಒಂದೇ ಒಂದು ಸ್ಥಾನದಲ್ಲಿ ಮಾತ್ರ ಗೆಲುವು ಕಂಡಿತ್ತು. ಬಹುಮತದ ಗೆಲುವಿನ ಹಿಂದಿದ್ದದ್ದು ರಾಹುಲ್ ಗಾಂಧಿ. 2019ರ ಮ್ಯಾಜಿಕ್ ಮತ್ತೆ ರಿಪೀಟ್ ಆಗುತ್ತೆ ಅನ್ನೋ ಆಶಯದಲ್ಲಿದೆ ಯುಡಿಎಫ್. ಕಾಂಗ್ರೆಸ್ ಕೋವಿಡ್ ಟೈಮ್ನಲ್ಲಿ ರೋಗಿಗಳ ಡೇಟಾವನ್ನ ಹಂಚಿಕೊಂಡಿದ್ದರ ಬಗ್ಗೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿತ್ತು. ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಎಡರಂಗದ ವಿರುದ್ಧ ಪ್ರಚಾರ ಮಾಡಲಿದೆ. ಹಾಗೆ ಮತ ಸೆಳೆಯುವ ವಿಚಾರ ಅಂತ ಬಂದಾಗ ಕಾಂಗ್ರೆಸ್ ಮೀನುಗಾರರ ಮತಗಳ ಮೇಲೆ ಕಣ್ಣಿಟ್ಟಿದ್ದು ಇದು ಅವರ ವೋಟ್ ಬ್ಯಾಂಕ್ ಸ್ಟ್ರಾಟಜಿ ಆಗಿದೆ. ಇನ್ನೊಂದು ಕಡೆ ಬಿಜೆಪಿ ಕೂಡ ಅಷ್ಟೇ ಸಖತ್ ಮಾಸ್ಟರ್ ಪ್ಲಾನ್ ಮಾಡುತ್ತಿದೆ. ಈ ಮೊದಲು ಕೇರಳದಲ್ಲಿ ಬಿಜೆಪಿ ಅಸ್ತಿತ್ವದಲ್ಲೇ ಇರಲಿಲ್ಲ. ಆದರೆ 2016ರಲ್ಲಿ ಗೆಲ್ಲುವುದರ ಮೂಲಕ ತನ್ನ ಮೊದಲ ಅಕೌಂಟ್ ಅನ್ನ ಓಪನ್ ಮಾಡಿತ್ತು. ಈಗ ಕ್ರಮೇಣ ಬಿಜೆಪಿ ವೋಟ್ ಶೇರ್ ಕೂಡ ಹೆಚ್ಚಾಗ್ತಿದೆ. 2011ರಲ್ಲಿ ಬಿಜೆಪಿ 6.03% ಮತ ಹಂಚಿಕೆ ಪ್ರಮಾಣ ಹೊಂದಿತ್ತು. 2016ರಲ್ಲಿ ಕಮಲಪಾಳ್ಯದ ಮತ ಹಂಚಿಕೆ ಪ್ರಮಾಣ 14.93ಕ್ಕೆ ಏರಿಕೆಯಾಯಿತು. 2020ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ 15ಕ್ಕೆ ವೋಟ್ ಶೇರ್ ಏರಿಕೆಯಾಗಿತ್ತು. ಹಾಗೆ ಕೇರಳದಲ್ಲಿ ಬಿಜೆಪಿ ಬೇರುಗಳನ್ನು ಭದ್ರಪಡಿಸಲು ದಕ್ಷಿಣ ಕನ್ನಡ, ಕೊಡಗು ಹಾಗೂ ಉಡುಪಿಯಿಂದ ಡಜನ್ ಗಟ್ಟಲೆ ನಾಯಕರು ಹೋಗಿದ್ದಾರೆ. ಇವರೆಲ್ಲರೂ ಚುನಾವಣೆಯಲ್ಲಿ ಗೆಲ್ಲಲು ತಮ್ಮದೇ ಆದ ರಣತಂತ್ರ ರೂಪಿಸುತ್ತಿದ್ದಾರೆ. ಕೇರಳದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಚಿನ್ನ ಸಾಗಣೆ ವಿಜಯನ್ ಕುರ್ಚಿಗೆ ಕಂಟಕ ತಂದಿದೆ. ಇದನ್ನೇ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಅಸ್ತ್ರವನ್ನಾಗಿ ಮಾಡಿಕೊಂಡಿವೆ. ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಗೋಲ್ಡ್ ಸ್ಮಗ್ಲಿಂಗ್ ರಾಜಕೀಯದಲ್ಲೇ ದೊಡ್ಡ ಸದ್ದು ಮಾಡಿತ್ತು. ಪ್ರಕರಣದ ಆರೋಪಿ ವಿಜಯನ್ ಅವರ ಕಚೇರಿಯಲ್ಲಿಯೇ ಕೆಲಸ ಮಾಡ್ತಿದ್ರು ಅಂತ ಬಿಜೆಪಿ ಆರೋಪಿಸಿದೆ. ಹಾಗಾದ್ರೆ ಚಿನ್ನ ಕಳ್ಳಸಾಗಣೆ ಪಿಣರಾಯಿ ಬುಡಕ್ಕೆ ಬಂದ್ಬಿಡತ್ತಾ? ಈ ಬಗ್ಗೆ ಹೇಳ್ತೀವಿ ನೋಡಿ.